22 ತಿಂಗಳು 2021 ಜುಲೈನಿಂದ 2023 ಮೇವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ವಿರುದ್ಧ ಯಾವುದೇ ಮಾನಹಾನಿಕರ ಅಂದರೆ ತಮ್ಮ ಘನತೆ, ಗೌರವ ಅಥವಾ ವರ್ಚಸ್ಸಿಗೆ ಧಕ್ಕೆ ಆಗುವಂತಹ ಯಾವುದೇ ಸುದ್ದಿಗಳನ್ನು ಪ್ರಸಾರ ಮಾಡಬಾರದು ಅಂತೇಳಿ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರುವ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ವಿರುದ್ಧ ಯಾವುದೇ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡಬಾರದು ಅಂತೇಳಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ತಡೆಯಾಜ್ಞೆಯನ್ನು ನೀಡಬೇಕು ಅಂತೇಳಿ ಕೋರಿ ಆಗಸ್ಟ್ 27ನೇ ತಾರೀಕು ಮಂಗಳವಾರ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಬೆಂಗಳೂರಿನ 8ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ ಅದರ ನ್ಯಾಯಾಧೀಶರಾದಂತಹ ವಾಣಿ ಎ ಶೆಟ್ಟಿ ಅವರು ಮಾಧ್ಯಮಗಳ ಮೇಲೆ ನಿರ್ಬಂಧ ವಿಧಿಸಿ ಆಗಸ್ಟ್ 28ನೇ ತಾರೀಕು ಅಂದರೆ ನಿನ್ನೆ ಏಕಪಕ್ಷೀಯ ಮಧ್ಯಂತರ ಆದೇಶವನ್ನು ಹೊರಡಿಸಿದ್ದಾರೆ. ಏಕಪಕ್ಷೀಯ ಆದೇಶ ಅಂತ ಹೇಳಿದ್ರೆ ಅರ್ಜಿದಾರರು ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಪ್ರತಿವಾದಿಗಳ ವಾದವನ್ನು ಆಲಿಸದೆ ನ್ಯಾಯಾಲಯ ಆದೇಶವನ್ನು ಕೊಟ್ಟರೆ ಅದು ಏಕಪಕ್ಷೀಯ ಆದೇಶ ಅಂತ ಆಗುತ್ತೆ. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಕೂಡ ಇದೆ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ವಕೀಲ KN ಜಗದೀಶ್ ಅವರು ಮೊದಲನೆಯ ಪ್ರತಿವಾದಿಯಾಗಿದ್ದಾರೆ. ಕನ್ನಡದ ಎಲ್ಲ ಟಿವಿ ನ್ಯೂಸ್ ಚಾನೆಲ್ಗಳು, ಕನ್ನಡದ ಎಲ್ಲ ದಿನಪತ್ರಿಕೆಗಳು ಒಳಗೊಂಡಂತೆ ಒಟ್ಟು 52 ಮಾಧ್ಯಮ ಸಂಸ್ಥೆಗಳು, 52 ಮಾಧ್ಯಮಗಳು ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್, ಟ್ವಿಟ್ಟರ್, ವಾಟ್ಸಪ್ ಒಳಗೊಂಡಂತೆ ಸಾಮಾಜಿಕ ಜಾಲತಾಣಗಳನ್ನು ಪ್ರತಿವಾದಿಗಳನ್ನಾಗಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅರ್ಜಿಯಲ್ಲಿ ನಮೂದನ್ನು ಮಾಡಿದ್ದಾರೆ. ಪ್ರತಿವಾದಿಗಳಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿಗಳು ಅಂದರೆ 52 ಮಾಧ್ಯಮ ಸಂಸ್ಥೆಗಳು ಜೊತೆಗೆ ವಕೀಲ KN ಜಗದೀಶ್ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಟ್ವಿಟ್ಟರ್, ವಾಟ್ಸಪ್ ಒಳಗೊಂಡಂತೆ ಸಾಮಾಜಿಕ ಜಾಲತಾಣಗಳು ಮುಂದಿನ ವಿಚಾರಣೆಯವರೆಗೆ ಫಿರ್ಯಾದಿ ಅಂದರೆ ಅರ್ಜಿದಾರ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಮಾನಹಾನಿ ಉಂಟು ಮಾಡುವ ಸುದ್ದಿ ಪ್ರಸಾರ, ಪ್ರಕಟ ಅಥವಾ ಹಂಚಿಕೆಯನ್ನು ಮಾಡಬಾರದು. 48ನೇ ಪ್ರತಿವಾದಿ ಅಂದರೆ ಈ ಹಿಂದಿನ ಟ್ವಿಟ್ಟರ್ ಅಥವಾ ಈಗಿನ ಎಕ್ಸ್ ಇವರು ಅರ್ಜಿದಾರ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಬಂಧಿಸಿದಂತಹ 2 ಟ್ವೀಟುಗಳನ್ನು 24 ಗಂಟೆಯ ಒಳಗಡೆ ತೆಗೆದುಹಾಕಬೇಕು, ಡಿಲೀಟ್ ಮಾಡಬೇಕು. ಫಿರ್ಯಾದಿ ಬಸವರಾಜ ಬೊಮ್ಮಾಯಿ ಅವರು ನಾಗರಿಕ ಪ್ರಕ್ರಿಯೆ ಸಂಹಿತೆಯ ನಿಯಮಗಳನ್ನು ಅನುಪಾಲಿಸಬೇಕು. ಏಕಪಕ್ಷೀಯ ಮಧ್ಯಂತರ ಪ್ರತಿಬಂಧಕಾದೇಶ ಮಾಡಲಾಗಿದ್ದು ಮಧ್ಯಂತರ ಅರ್ಜಿಗೆ ಸಂಬಂಧಿಸಿದಂತೆ ಪ್ರತಿವಾದಿಗಳಿಗೆ ನೋಟಿಸ್ ಮತ್ತು ಸಮನ್ಸನ್ನು ಜಾರಿ ಮಾಡಲಾಗಿದೆ ಅಂತೇಳಿ ನ್ಯಾಯಾಧೀಶರಾದಂತಹ ವಾಣಿ ಎ ಶೆಟ್ಟಿ ಅವರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. 2 ಪ್ರಮುಖ ಟ್ವೀಟುಗಳು. ಆ ಟ್ವೀಟ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರನ್ನೇ ಉಲ್ಲೇಖ ಮಾಡಿ ಟ್ವೀಟನ್ನು ಮಾಡಲಾಗಿತ್ತು. ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಆ 2 ಟ್ವೀಟುಗಳನ್ನು ಡಿಲೀಟ್ ಮಾಡಬೇಕು ಅಂತೇಳಿ ಎಕ್ಸ್ ಖಾತೆಗೆ ಸೂಚನೆಯನ್ನು ಕೊಡಲಾಗಿದೆ. ಎಕ್ಸ್ಗೆ, ಟ್ವಿಟ್ಟರ್ಗೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 9ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಈಗ ಆ 2 ಟ್ವೀಟ್ ಏನಿದೆ ಅದನ್ನು ಟ್ವೀಟ್ ಮಾಡಿದವರು ಡಿಲೀಟ್ ಮಾಡಬೇಕಾಗತ್ತೆ ಅಥವಾ ಟ್ವಿಟ್ಟರೇ ಆ ಪರ್ಟಿಕ್ಯುಲರ್ಲಿ 2 ಟ್ವೀಟ್ಗಳನ್ನು ಬ್ಲಾಕ್ ಮಾಡುತ್ತೆ ಅಥವಾ ಒಂದು ವೇಳೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಆಗ ಆ ಅಕೌಂಟ್ಗಳು ಬ್ಲಾಕ್ ಆಗ್ತದೆ. ಇದಕ್ಕೆ ಕಾನೂನಿನಲ್ಲಿ ಅವಕಾಶಗಳು ಇರುವಂಥದ್ದು. ತಮ್ಮ ವಿರುದ್ಧ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ತಡೆಯಾಜ್ಞೆ ತಂದಿರುವಂತಹ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಕೀಲ KN ಜಗದೀಶ್ ಅವರ ವಿರುದ್ಧ 1 ಕೋಟಿ ರೂಪಾಯಿ ಮಾನನಷ್ಟ ಪರಿಹಾರಕ್ಕೂ ಕೂಡ ನೋಟಿಸನ್ನು ಕಳುಹಿಸಿದ್ದಾರೆ. ವಕೀಲ ಜಗದೀಶ್ ಅವರು ಮಾಜಿ ಮುಖ್ಯಮಂತ್ರಿಗೆ ಸಂಬಂಧಿಸಿದಂತಹ ಅಶ್ಲೀಲ ವಿಡಿಯೋ ಲಭ್ಯವಾಗಿದ್ದು ಆ ಮಾಜಿ ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಎಸಗಿದ್ದಾರೆ ಅಂತೇಳಿ ಆರೋಪಿಸಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದರು. ಮಾಜಿ ಮುಖ್ಯಮಂತ್ರಿಯೊಬ್ಬರಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದರು. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಆಗಸ್ಟ್ 24ನೇ ತಾರೀಕು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಆಪ್ತ ಕಾರ್ಯದರ್ಶಿ ಪ್ರಶಾಂತ್ ಜಾಧವ್ ಅವರು ವಕೀಲ ಜಗದೀಶ್ ಅವರ ವಿರುದ್ಧ ಬೆಂಗಳೂರಿನ ಯಶವಂತಪುರ ಠಾಣೆಯಲ್ಲಿ ದೂರನ್ನು ನೀಡಿದ್ರು. ವಕೀಲ ಜಗದೀಶ್ ಅವರ ವಿರುದ್ಧ ಬಸವರಾಜ ಬೊಮ್ಮಾಯಿ ಅವರ ಮಾನಹಾನಿ ಮಾಡಿದ,
ಸುಲಿಗೆ ಮತ್ತು ತಿರುಚಿದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಂತಹ ಒಂದು ಆರೋಪವನ್ನು ಮಾಡಲಾಗಿದೆ ಬಸವರಾಜ ಬೊಮ್ಮಾಯಿ ಅವರ ಆಪ್ತ ಕಾರ್ಯದರ್ಶಿ ಕೊಟ್ಟಿರುವಂತಹ ದೂರಿನ ಅಡಿಯಲ್ಲಿ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಮ್ಮ ವಿರುದ್ಧ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡಬಾರದು ಅಂತೇಳಿ ಮಾಧ್ಯಮಗಳ ಮೇಲೆ ನಿರ್ಬಂಧ ತಂದ ಬಳಿಕ ಕಾಂಗ್ರೆಸ್ಸು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕೆಲವು ಕಟುವಾದಂತಹ ಪ್ರಶ್ನೆಗಳನ್ನು ಕೇಳಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೋರ್ಟ್ನಿಂದ ತಡೆಯಾಜ್ಞೆ ತರುವುದಕ್ಕೆ ಕಾರಣ ಏನು? ಯಾರು ಕಾರಣ? ಈ ತಡೆಯಾಜ್ಞೆಗೆ ಕೆ ಸುಧಾಕರ್ ಕಾರಣವೇ ಅಥವಾ ಸ್ಯಾಂಟ್ರೋ ರವಿ ಕಾರಣವೇ? ಯಾವ ಸುದ್ದಿಗೆ ಬೊಮ್ಮಾಯಿ ಅವರು ಈ ಪರಿ ಬೆದರುತ್ತಿರಬಹುದು? ದಮ್ಮು ತಾಕತ್ತಿನ ಕರ್ನಾಟಕ ಬಿಜೆಪಿ ನಾಯಕರು ಕ್ಯೂ ನಿಂತು ತಡೆಯಾಜ್ಞೆ ತರುತ್ತಿರುವುದು ಯಾಕೆ? ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಮಗೆ ಸಂಬಂಧಿಸಿದ ಸುದ್ದಿ ಪ್ರಸಾರ ಮಾಡದಂತೆ ತಡೆಯಾಜ್ಞೆ ತರಲು ಕೋರ್ಟ್ ಮೆಟ್ಟಿಲೇರಿದ ಸುದ್ದಿ ಬಂದಿದೆ. ಬೊಮ್ಮಾಯಿ ಅವರಿಗೆ ಕಾಡುತ್ತಿರುವ ಭೀತಿಯಾದರೂ ಯಾವುದು? ಈ ಭೀತಿಗೆ ಕಾರಣವಾಗುವಂತಹ ಯಾವ ಘನಂದಾರಿ ಕೆಲಸವನ್ನ ಮಾಡಿದ್ದಾರೆ? ಕೆ ಸುಧಾಕರ್ ಅವರು ಯಾರೂ ಏಕಪತ್ನಿ ವ್ರತಸ್ಥರಲ್ಲ ಎಂದಿದ್ದಕ್ಕೂ ಈ ತಡೆಯಾಜ್ಞೆಗೂ ಸಂಬಂಧ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಕೇಳಿರುವಂಥದ್ದು. ತಮ್ಮ ವಿರುದ್ಧ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರುವಂತಹ ಮೊದಲ ಬಿಜೆಪಿಯ ನಾಯಕ ಬಸವರಾಜ ಬೊಮ್ಮಾಯಿ ಅವರು ಅಲ್ಲ. ಇವರೇನು ಫಸ್ಟ್ ಟೈಮ್, ಇವರೇ ಮೊದಲಿಗರಲ್ಲ ಬಿಜೆಪಿಯಲ್ಲಿ. ತಮ್ಮ ವಿರುದ್ಧ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಂತಹ ಮೊದಲಿಗ ಅಲ್ಲ ಬಿಜೆಪಿಯಲ್ಲಿ. 2021ರಲ್ಲಿ ಆಗ ಜಲಸಂಪನ್ಮೂಲ ಸಚಿವರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಅವರ ಅಶ್ಲೀಲ ದೃಶ್ಯಗಳು ಬಹಿರಂಗ ಆದ ಬಳಿಕ ಸಚಿವರಾಗಿದ್ದಂತಹ 6 ಮಂದಿ ಬೆಂಗಳೂರಿನ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತರ್ತಾರೆ. ನಮ್ಮ ವಿರುದ್ಧವೂ ಕೂಡ ಯಾವುದೇ ಮಾನಹಾನಿಕರ ಸುದ್ದಿಗಳನ್ನು, ದೃಶ್ಯಗಳನ್ನು ಪ್ರಸಾರ ಮಾಡಬಾರದು, ಪ್ರಕಟ ಮಾಡಬಾರದು ಅಂಥೇಳಿ. ಆ 6 ಮಂದಿ ಯಾರು ಅಂತ ಹೇಳಿದ್ರೆ, ಈಗ ಚಿಕ್ಕಬಳ್ಳಾಪುರದ ಲೋಕಸಭಾ ಸಂಸದರಾಗಿರುವಂತಹ, ಆಗ ಆರೋಗ್ಯ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್, ಆಗ ಕಾರ್ಮಿಕ ಸಚಿವರಾಗಿದ್ದಂತಹ ಬಿಜೆಪಿಯ ಶಾಸಕ, ಯಲ್ಲಾಪುರದ ಬಿಜೆಪಿಯ ಶಾಸಕ ಶಿವರಾಮ್ ಹೆಬ್ಬಾರ್, ಆಗ ಕೃಷಿ ಸಚಿವರಾಗಿದ್ದಂತಹ ಈಗ ಮಾಜಿ ಶಾಸಕ BC ಪಾಟೀಲ್, ಆಗ ನಗರಾಭಿವೃದ್ಧಿ ಸಚಿವರಾಗಿದ್ದ ಈಗ KR ಪುರಂನ ಶಾಸಕರಾಗಿರುವಂತಹ ಭೈರತಿ ಬಸವರಾಜು, ಸಹಕಾರ ಸಚಿವರಾಗಿದ್ದಂತಹ ಯಶವಂತಪುರ ಶಾಸಕ ST ಸೋಮಶೇಖರ್, ಆಗ ಕ್ರೀಡಾ ಸಚಿವರಾಗಿದ್ದಂತಹ KR ಪೇಟೆ ಮಾಜಿ ಶಾಸಕ ನಾರಾಯಣಗೌಡ. ಈ 6 ಮಂದಿ ಸಚಿವರು 2021ರಲ್ಲಿ ಬೆಂಗಳೂರಿನ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತರ್ತಾರೆ. ಕನ್ನಡದ TV ನ್ಯೂಸ್ ಚಾನೆಲ್ಗಳು, ದಿನಪತ್ರಿಕೆಗಳು ಒಳಗೊಂಡಂತೆ ಒಟ್ಟು 68 ಮಾಧ್ಯಮ ಸಂಸ್ಥೆಗಳು ಮತ್ತು ಟ್ವಿಟ್ಟರು, ಯೂಟ್ಯೂಬ್, ಫೇಸ್ಬುಕ್ ವಿರುದ್ಧವೂ ಕೂಡ ತಡೆಯಾಜ್ಞೆಯನ್ನು ತರ್ತಾರೆ, ಪ್ರತಿಬಂಧಕಾಜ್ಞೆಯನ್ನು ತರ್ತಾರೆ. 2021ರಲ್ಲಿ ಈ ತಡೆಯಾಜ್ಞೆಯನ್ನು ತಂದ ಬಳಿಕ ಆಗ ಆರೋಗ್ಯ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಜೊತೆಗೆ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮದೇ ಪಕ್ಷದ ಸಚಿವರು, ಶಾಸಕರಿಂದ ಟೀಕೆಗೆ ಗುರಿಯಾದರು. 2021ರ ಮಾರ್ಚ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಕೋರ್ಟಿಗೆ ಹೋಗಿ 6 ಮಂದಿ ಸಚಿವರು ಸ್ಟೇ ತಂದ ಬಳಿಕ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಯಾರೂ ಏಕಪತ್ನಿ ವ್ರತಸ್ಥರಲ್ಲ, JDS ಕಾಂಗ್ರೆಸ್ನ ನಾಯಕರು ಸತ್ಯ ಹರಿಶ್ಚಂದ್ರರಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಹೆಸರನ್ನೂ ಕೂಡ ಎಳೆತರ್ತಾರೆ ತಮ್ಮ ಸ್ಟೇಟ್ಮೆಂಟ್ನಲ್ಲಿ. ಆ ಬಳಿಕ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆಗೆ ಬಿಜೆಪಿ ಶಾಸಕರು ಮತ್ತು ಸಚಿವರಿಂದಲೇ ಆಕ್ಷೇಪಗಳು ಎದುರಾದ ಬಳಿಕ ಸುಧಾಕರ್ ಅವರು ಯಾರೂ ಏಕಪತ್ನಿ ವ್ರತಸ್ಥರಲ್ಲ ಎಂಬಂತಹ ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆಯನ್ನು ಖಂಡಿಸಿ ವಿಧಾನಸಭೆಯಲ್ಲಿ ಕೋಲಾಹಲ ಕೂಡ ಸೃಷ್ಟಿಯಾಗುತ್ತೆ. ಇನ್ನು ಕಾಂಗ್ರೆಸ್ನವರು ಬೊಮ್ಮಾಯಿ ವಿರುದ್ಧ ತಾವು ಮಾಡಿರುವಂತಹ ಟ್ವೀಟ್ನಲ್ಲಿ ಸ್ಯಾಂಟ್ರೋ ರವಿ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಯಾರು ಈ ಸ್ಯಾಂಟ್ರೋ ರವಿ? ಕಳೆದ ವರ್ಷದ ಜನವರಿ 2023ರ ಜನವರಿಯಲ್ಲಿ ಸ್ಯಾಂಟ್ರೋ ರವಿಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಸ್ಯಾಂಟ್ರೋ ರವಿ ಯಾರು ಅಂತ ಹೇಳಿದ್ರೆ, ಈತ ಅಬಕಾರಿ ಇಲಾಖೆಯಲ್ಲಿ DYSP ಆಗಿದ್ದವನು, ಅಬಕಾರಿ ಇಲಾಖೆಯಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ. ಅದಾದ ಬಳಿಕ ಈತ ಅತ್ಯಂತ ಸಮಾಜಘಾತುಕ ಕೃತ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಈತನಿಗೆ ಯಾಕೆ ಸ್ಯಾಂಟ್ರೋ ರವಿ ಅಂಥೇಳಿ ಹೆಸರು ಬಂತು ಅಂತ ಹೇಳಿದ್ರೆ, ಈತನ ಮೂಲ ಹೆಸರು ಮಂಜುನಾಥ್ KS ಅಂತ, ಅಲಿಯಾಸ್ ಸ್ಯಾಂಟ್ರೋ ರವಿ. ಸ್ಯಾಂಟ್ರೋ ರವಿ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಈತ ತನ್ನ ಹುಂಡೈ ಸ್ಯಾಂಟ್ರೋ ಕಾರ್ನಲ್ಲಿ ಮಹಿಳೆಯರು ಮತ್ತು ಯುವತಿಯರನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ.
ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಎನ್ನುವಂತಹ ಕಾರಣಕ್ಕೋಸ್ಕರ ಈತನಿಗೆ ಸ್ಯಾಂಟ್ರೋ ರವಿ ಎನ್ನುವಂತಹ ಕುಖ್ಯಾತಿ ಬರುತ್ತೆ. ಆ ಕಾರಣ ಅದಕ್ಕೋಸ್ಕರ ಬಳಸ್ತಾ ಇದ್ದ ಅಂತೇಳಿ. ಜೊತೆಗೆ ಈತನ ವಿರುದ್ಧ ಇರತಕ್ಕಂತಹ ಪ್ರಮುಖ ಅಂಶಗಳಲ್ಲಿ ಏನು ಅಂತ ಹೇಳಿದ್ರೆ, ಈತನಿಗೆ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಪ್ರಭಾವಿ ಪೊಲೀಸ್ ಅಧಿಕಾರಿಗಳು, ADGP ರ್ಯಾಂಕ್ನ ಪೊಲೀಸ್ ಅಧಿಕಾರಿಗಳು ಕೂಡ ಈತನ ನಂಟಿನಲ್ಲಿದ್ದರು. ಜೊತೆಗೆ ಕರ್ನಾಟಕದ ಹಿರಿಯ ಪ್ರಭಾವಿ ರಾಜಕಾರಣಿಗಳಿಗೂ ಕೂಡ ಈತನ ನಂಟಿತ್ತು ಎನ್ನುವಂಥದ್ದು ಈತನ ಬಗ್ಗೆ ಇದ್ದಂತಹ ಅಭಿಪ್ರಾಯ. ಪ್ರಭಾವಿ ರಾಜಕಾರಣಿಗಳು ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂತಹ ಪ್ರಭಾವಿ ಅಧಿಕಾರಿಗಳು. ಅದಕ್ಕೆ ಪೂರಕವಾಗಿ ಈತ ಆಗ ಗೃಹ ಸಚಿವರಾಗಿದ್ದಂತಹ ಆರಗ ಜ್ಞಾನೇಂದ್ರ, ಆಗ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿದ್ದಂತಹ BC ನಾಗೇಶ್, ಆಗ ಆರೋಗ್ಯ ಸಚಿವರಾಗಿದ್ದಂತಹ ಡಾಕ್ಟರ್ K ಸುಧಾಕರ್ ಜೊತೆಗೆ ತೆಗೆಸಿಕೊಂಡಂತಹ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು ಈತನ ಬಂಧನದ ಬಳಿಕ. ಈತ ಮಾಡ್ತಾ ಇದ್ದಂತಹ ಕೆಲಸ ಏನು ಅಂತ ಹೇಳಿದ್ರೆ, ಮಹಿಳೆಯರನ್ನು ಮತ್ತು ಯುವತಿಯರನ್ನು ಕಳ್ಳ ಸಾಗಾಣಿಕೆ ಮಾಡಿ, ಅವರನ್ನು ಕಿಡ್ನ್ಯಾಪ್ ಮಾಡಿ, ಮಾನವ ಕಳ್ಳ ಸಾಗಾಣಿಕೆ ಮಾಡಿ ಅವರನ್ನು ಸೆಕ್ಸ್ ದಂಧೆಗೆ ದೂಕ್ತಾ ಇದ್ದ ಅಂತೇಳಿ 2018ರಲ್ಲಿ ಬೆಂಗಳೂರಿನಲ್ಲಿ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಪೊಲೀಸರು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಮಹಿಳೆಯೊಬ್ಬರನ್ನ ಪೊಲೀಸರು ರಕ್ಷಣೆ ಮಾಡ್ತಾರೆ. ಆ ಮಹಿಳೆಯನ್ನ ಸೆಕ್ಸ್ ದಂಧೆಗೆ ದೂಡಿದ್ದೇ ಈ ಸ್ಯಾಂಟ್ರೋ ರವಿ ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಆರೋಪ. ಸೊ ಕಾಂಗ್ರೆಸ್ನವರು ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಮಾಡಿರುವಂತಹ ಟ್ವೀಟ್ನಲ್ಲಿ ಡಾಕ್ಟರ್ K ಸುಧಾಕರ್ ಮತ್ತು ಸ್ಯಾಂಟ್ರೋ ರವಿ ಇಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸ್ಯಾಂಟ್ರೋ ರವಿ ಆತನ ವಿರುದ್ಧ ಆತನ ಪತ್ನಿ ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಮಾಡಿದ ಎನ್ನುವಂಥ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾದ ಬಳಿಕ ಆತ ಓಡಿ ಹೋಗ್ತಾನೆ, ಗುಜರಾತಿಗೆ ಓಡಿ ಹೋಗ್ತಾನೆ. ಗುಜರಾತ್ನಲ್ಲಿ ಆತನನ್ನು ಅರೆಸ್ಟ್ ಮಾಡ್ತಾರೆ 2023ರ ಜನವರಿಯಲ್ಲಿ, ಕಳೆದ ವರ್ಷ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಸ್ಯಾಂಟ್ರೋ ರವಿಯನ್ನು ಬಚಾವ್ ಮಾಡುವ ಸಲುವಾಗಿಯೇ ಆತನನ್ನು BJP ಆಡಳಿತ ಇರುವಂತಹ ಗುಜರಾತಿಗೆ ಮತ್ತು ರಾಜಸ್ಥಾನಕ್ಕೆ ಸ್ವತಃ ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರೇ ಕರೆದುಕೊಂಡು ಹೋಗಿ ಬಚಾವ್ ಮಾಡಿದ್ದಾರೆ. ಸ್ಯಾಂಟ್ರೋ ರವಿ ಹಲವು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯನ್ನು ಮಾಡಿಸಿದ್ದಾನೆ. ಈತನನ್ನು ಗುಜರಾತ್ನಲ್ಲಿ ಬಂಧಿಸಿದ್ದು ಮೊದಲೇ ಸೃಷ್ಟಿಸಿದ ಒಂದು ನಾಟಕ. ಈತನ ವಿರುದ್ಧ ಯಾರು ತನಿಖೆ ಮಾಡ್ತಾರೆ? ಈತನಿಗೆ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಲಿಂಕ್ ಇರುವ ಹೊತ್ತಿನಲ್ಲಿ ಈತನ ವಿರುದ್ಧ ಯಾರು ತನಿಖೆ ಮಾಡ್ತಾರೆ? ಈತನಿಗೂ BJPಯವರಿಗೂ ನಂಟಿದೆ. BJPಯವರು ಈ ಕೇಸನ್ನು ಮುಚ್ಚಿ ಹಾಕುವ ಸಲುವಾಗಿ ಈತನನ್ನು ಗುಜರಾತಿಗೆ ಇವರೇ ಕರೆದುಕೊಂಡು ಹೋಗಿ ಅಲ್ಲಿ ಬಂಧಿಸಿದ ರೀತಿಯಲ್ಲಿ ನಾಟಕವನ್ನು ಆಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನು 2023ರ ಜನವರಿಯಲ್ಲಿ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಸ್ಯಾಂಟ್ರೋ ರವಿ, ಆರಗ ಜ್ಞಾನೇಂದ್ರ ಮತ್ತು BJPಯವರ ವಿರುದ್ಧ ಕುಮಾರಸ್ವಾಮಿ ಅವರು ಮಾಡಿದಂಥ ಆರೋಪ. ಸೊ ಈ ಇಬ್ಬರ ಹೆಸರನ್ನು ಕೂಡ ಕಾಂಗ್ರೆಸ್ನ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದರಿಂದಾಗಿ ಇದರ ಬಗ್ಗೆ ಈಗ ಪ್ರಸ್ತಾಪ ಮಾಡಬೇಕಾಯಿತು. ಇನ್ನು ಮಾಜಿ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬಂದರೂ ಕೂಡ ತಮ್ಮ ವಿರುದ್ಧ ಮಾನಹಾನಿಕರ ಸುದ್ದಿಗಳು ಪ್ರಸಾರ ಆಗಬಾರ್ದು ಅಂತೇಳಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಂತಹ ಮೊದಲ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲ. 2021ರ ಅಕ್ಟೋಬರ್ನಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಂತಹ ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡ ಅವರು ಕೂಡ ತಮ್ಮ ವಿರುದ್ಧ ಮಾನಹಾನಿಕರ ನಕಲಿ ವಿಡಿಯೋವನ್ನು ಪ್ರಸಾರ ಮಾಡಬಾರ್ದು ಅಂತೇಳಿ ಬೆಂಗಳೂರಿನ ಕೋರ್ಟ್ನಿಂದ ಸ್ಟೇಯನ್ನು ತರ್ತಾರೆ. ಅಷ್ಟೇ ಅಲ್ಲ, ತಮ್ಮ ವಿರುದ್ಧ ಫೇಸ್ಬುಕ್, ಟ್ವಿಟ್ಟರ್, ವಾಟ್ಸಪ್ಗಳಲ್ಲಿ ಹರಿದಾಡಿದಂತಹ ನಕಲಿ ವಿಡಿಯೋ ಸಂಬಂಧ ತನಿಖೆ ಮಾಡಬೇಕು ಅಂತೇಳಿ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಡ್ತಾರೆ DV ಸದಾನಂದ ಗೌಡ ಅವರು ಬರ್ಕೋತಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. DV ಸದಾನಂದ ಗೌಡ ಅವರು ಬರೆದಂಥ ಒಂದು ಟ್ವೀಟನ್ನು ಈಗ ಉಲ್ಲೇಖ ಮಾಡೋದಾದರೆ, ನನ್ನ ರಾಜಕೀಯ ಜೀವನ ಮತ್ತು ನನ್ನ ಏಳಿಗೆಯನ್ನು ಸಹಿಸದ ದುಷ್ಕರ್ಮಿಗಳು ನನ್ನ ತೇಜೋವಧೆ ಮಾಡಲು ಅಶ್ಲೀಲ ನಕಲಿ ವಿಡಿಯೋ ಸೃಷ್ಟಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವುದು ನೋವು ತಂದಿದೆ. ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಿದ್ದು ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ನೀಡಬೇಕು ಅಂಥೇಳಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ಆಗ್ರಹವನ್ನು ಮಾಡ್ತಾರೆ ತಾವು ದೂರು ಕೊಟ್ಟ ಬಳಿಕ. ಈ ವಿಡಿಯೋ ಹರಿದಾಡುವುದಕ್ಕೂ ಮೊದಲು, ಏನು ನಕಲಿ ವಿಡಿಯೋ ಅಂಥೇಳಿ DV ಸದಾನಂದ ಗೌಡ ಅವರು ಹೇಳಿದ್ರು, ಆ ನಕಲಿ ವಿಡಿಯೋ ಹರಿದಾಡುವುದಕ್ಕೂ 2 ತಿಂಗಳ ಮೊದಲು, ಅಂದರೆ 2021ರ ಜುಲೈನಲ್ಲಿ
ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಕ್ಯಾಬಿನೆಟ್ಟನ್ನು ಪುನರ್ರಚನೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಡಿ ವಿ ಸದಾನಂದ ಗೌಡ ಅವರನ್ನು ಪ್ರಧಾನಿ ಮೋದಿಯವರು ತಮ್ಮ ಕ್ಯಾಬಿನೆಟ್ನಿಂದ ಕೈ ಬಿಡ್ತಾರೆ, ಅವರನ್ನು ತೆಗೆದು ಹಾಕ್ತಾರೆ. ಸೊ ಇದು ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಈಗ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಡೆಯಾಜ್ಞೆಯನ್ನು ತಂದಿದ್ದಾರೆ. ತಮ್ಮ ವಿರುದ್ಧ ಯಾವುದೇ ಮಾನಹಾನಿಕರ ಸುದ್ದಿಗಳನ್ನು, ವರದಿಗಳನ್ನು ಪ್ರಕಟ ಮಾಡಬಾರ್ದು, ಮುದ್ರಣ ಮಾಡಬಾರ್ದು, ಅಪ್ಲೋಡ್ ಮಾಡಬಾರ್ದು, ಜೊತೆಗೆ ಅವುಗಳನ್ನು ಹಂಚಿಕೊಳ್ಬಾರ್ದು ಎನ್ನುವಂತಹ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರು ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದಲ್ಲಿ 22 ತಿಂಗಳು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ನಡೆಸಿದಂಥವರು, ಈ ರಾಜ್ಯದ ಆಡಳಿತವನ್ನು ನೋಡಿಕೊಂಡಂಥವರು, ಈ ರಾಜ್ಯದಲ್ಲಿ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಂಥವರು 2 ವರ್ಷದವರೆಗೆ, 22 ತಿಂಗಳವರೆಗೆ. ಜೊತೆಗೆ ಈಗ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಈ ದೇಶದ ಕಾನೂನನ್ನು ರೂಪಿಸುವಂತಹ, ಈ ದೇಶದ ಕಾನೂನನ್ನು ಮಾಡುವಂತಹ ಸಂಸತ್ತಿನ ಕೆಳಮನೆ ಲೋಕಸಭೆಯಲ್ಲಿ ಈಗ ಇವರು ಸಂಸದರಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಅಂತಹ ಮಾಜಿ ಮುಖ್ಯಮಂತ್ರಿ, ಅಂತಹ ಸಂಸದರು ತಮ್ಮ ವಿರುದ್ಧ ತೇಜೋವಧೆ ಮಾಡುವಂತಹ, ತಮ್ಮ ವರ್ಚಸ್ಸು, ಘನತೆ, ಗೌರವಕ್ಕೆ, ತಮ್ಮ ಮಾನಕ್ಕೆ ಹಾನಿಯಾಗುವಂತಹ ಯಾವುದೇ ಸುದ್ದಿಗಳು ಪ್ರಕಟ ಆಗಬಾರ್ದು ಅಂಥೇಳಿ ಮಾಧ್ಯಮಗಳ ಮೇಲೆ ಪ್ರತಿಬಂಧಕಾಜ್ಞೆಯನ್ನು, ನಿರ್ಬಂಧವನ್ನು, ತಡೆಯಾಜ್ಞೆಯನ್ನು ತಂದಿದ್ದಾರೆ.